ಸೋಮೇಶ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ. ಎಸ್ ಸೋಮೇಶ್, ಈಗ ಏನು ಈ ಒಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಆಗಿರ್ತಕ್ಕಂಥದ್ದು ಸರಗೂರು ಪಟ್ಟಣದ ಈ ಒಂದು ಗ್ರಂಥಾಲಯ, ಆದರೆ ಅಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆಗಳ ಆಗರ ಆಗಿರ್ತಕ್ಕಂಥದ್ದು, ಈ ರೀತಿಯಾದಂತಹ ದುಸ್ಥಿತಿಗೆ ಎದುರಾಗಿರ್ತಕ್ಕಂಥದ್ದು, ಸುತ್ತಮುತ್ತಲಿನ ವಾತಾವರಣಗಳ ಕುರಿತಾಗಿ ಅಲ್ಲಿನ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಏನು ಪ್ರಸ್ತುತ ಏನಿದೆ ಅಲ್ಲಿ ಪರಿಸ್ಥಿತಿ ಅಂತ? ಸೋಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತದೆ ಸರ್. ಈಗ ಏನು ಸರಗೂರು ಪಟ್ಟಣದಲ್ಲಿ ಗ್ರಂಥಾಲಯದ ಸಮಸ್ಯೆ ಅಂದ್ರೆ ಗ್ರಂಥಾಲಯಕ್ಕಲ್ಲ, ಅದು ಏನು ಸುತ್ತಮುತ್ತಲಿನ ವಾತಾವರಣ ಈ ರೀತಿ ಆಗಿದೆ ಅನ್ನೋದರ ಕುರಿತಾಗಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಅಲ್ಲಿ ಇಡೀ ಶಾಪ ಆಗ್ತಾ ಇರ್ತಕ್ಕಂಥದ್ದು, ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿನ ಗ್ರಂಥಾಲಯ ಸುತ್ತಮುತ್ತ ಈಗ ಪ್ರೆಸೆಂಟ್ ಅಂತ? ಸರ್, ಸರಗೂರು ತಾಲೂಕಾಗಿ ಮಾರ್ಪಟ್ಟು 7 ವರ್ಷಗಳಾಗಿದೆ. ಎಸ್. ಆದ್ರೂ ಇದು ನಮ್ಮ ಸರಗೂರು ತಾಲೂಕಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಾಲಯ. ಅದು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದ ಒಳಗಡೆ ಒಂದೇ ಕಾಂಪೌಂಡ್ ಒಳಗಡೆ ಅದು ಇರ್ತಕ್ಕಂಥದ್ದು. ಅದಕ್ಕೆ ಸ್ವಂತ ಕಟ್ಟಡ ಇಲ್ಲದೇನೆ ಸರ್ಕಾರಿ ಶಾಲೆಯ ಒಂದು ಕಟ್ಟಡವನ್ನ ಬಳಕೆ ಮಾಡ್ಕೊಂಡು ಇದುವರೆಗೂ ಗ್ರಂಥಾಲಯವನ್ನ ನಡೆಸ್ತಾ ಇರೋದು ಜಿಲ್ಲಾ ಕೇಂದ್ರ ಗ್ರಂಥಾಲಯ. ಈ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ರಸ್ತೆ ಬದಿಯಲ್ಲಿ ಹೋಗ್ತಕ್ಕಂತ ಏನು ಚರಂಡಿ ನೀರಿದೆಯಲ್ಲ, ಅದು ಈ ಮಳೆಗಾಲದ ಸಂದರ್ಭದಲ್ಲಿ ಅದು ಚರಂಡಿ ಎಲ್ಲ ಕಟ್ಕೊಂಡು ಗ್ರಂಥಾಲಯದ ಆವರಣದ ಒಳಗಡೆ ಬರ್ತಕ್ಕಂಥದ್ದು, ಮತ್ತೆ ಮಳೆ ಆದ್ರೆ ಗ್ರಂಥಾಲಯ ಸೋರ್ತಕ್ಕಂಥದ್ದು, ಈ ಎಲ್ಲಾ ಪರಿಸ್ಥಿತಿಗಳಿದೆ. ಅಲ್ಲಿ ಓದ್ಲಿಕ್ಕೆ ಬರ್ತಕ್ಕಂತ ಏನು ಗ್ರಂಥಾಲಯಕ್ಕೆ ಬರ್ತಾರಲ್ಲ, ಅವರುಗಳು ಸಹ ಮೂಗು ಮುಚ್ಕೊಂಡು ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೆಂದ್ರಲ್ಲಿ ಈಗ ಈ ಕೋಳಿ ತ್ಯಾಜ್ಯ ಇರ್ತಕ್ಕಂಥದ್ದು, ಮತ್ತೆ ಬೇಕರಿ ತಿನಿಸುಗಳ ತ್ಯಾಜ್ಯ, ಇದೆಲ್ಲವೂ ಬಂದು ಒಂದು ಆವರಣದ ತುಂಬೆಲ್ಲ ಹರಡ್ಕೊಂಡು ಗ್ರಂಥಾಲಯ ಅಂತಕ್ಕಂಥದ್ದು ಹೋದ್ರೆ ಒಳಗಡೆ ಓದ್ಲಿಕ್ಕೆ ಒಂದು ಶಾಂತವಾದ ವಾತಾವರಣ ಉಂಟಾಗುವ ನಿಟ್ಟಿನಲ್ಲಿ ಇರಬೇಕೇ ಹೊರತು ಈ ರೀತಿ ಅಸಹ್ಯವಾದ ವಾತಾವರಣ ಇದ್ದಾಗ ಓದ್ಲಿಕ್ಕೂ ಮನಸ್ಸು ಬರಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಮತ್ತೆ ಅಲ್ಲಿ ಗ್ರಂಥಾಲಯದಲ್ಲಿ ಪ್ರತಿನಿತ್ಯವಾಗಿ ಪುಸ್ತಕವನ್ನು ಓದ್ತಕ್ಕಂಥವರ ಒಂದು ಅಭಿಪ್ರಾಯ ಆಗಿದೆ ಸರ್. ತಾವು ಹೋಗಿದ್ರಿ, ಇಲ್ಲಿ ನೋಡಿದ್ರಿ, ದೃಶ್ಯಾವಳಿಗಳನ್ನ ತಾವು ಸೆರೆ ಹಿಡಿದಿದ್ದೀರಿ, ಮಾತನಾಡ್ತಿದ್ರಿ. ಸೊ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಲ್ಲಿನ ಈಗ ಓದುಗರು, ಗ್ರಾಮಸ್ಥರಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಕೇರ್ ಮಾಡ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರ ಮತ್ತೆ ಅಲ್ಲಿನ ಒಂದು ಅಧಿಕಾರಿಗಳ ಒಂದು ಏನೋ ಮಾತುಗಳಿದೆ ಸೋಮೇಶ್? ಸರ್, ಇದು ಪಟ್ಟಣ ಪಂಚಾಯಿತಿಯವರು ಚರಂಡಿಯನ್ನು ಸ್ವಚ್ಛಗೊಳಿಸಿ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ರೆ ಅದಕ್ಕೆ ಹೋಗ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ತಪ್ಪಿಸ್ಬೋದು ಅಂತಕ್ಕಂಥದ್ದು ಸಾರ್ವಜನಿಕರು ಹೇಳ್ತಕ್ಕಂಥದ್ದು. ಹಾಗೆ ಅದ್ರ ಜೊತೆಯಲ್ಲಿ ಗ್ರಂಥಪಾಲಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಸ್ವಂತ ಕಟ್ಟಡಕ್ಕೆ ಒಂದು ಅನುಮೋದನೆ ಸಿಕ್ಕಿದೆ, ಸ್ಥಳವನ್ನು ಗುರುತಿಸಿದ್ದಾರೆ, ಆದ್ರೆ ಕಟ್ಟಡ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಣ ಬಿಡುಗಡೆ ಆಗ್ಬೇಕು, ಅದೊಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಈ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಅವರು ಆ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪುಸ್ತಕಗಳು ಸಹ, ಅಷ್ಟೋ ಪುಸ್ತಕಗಳು ನೆಂದು ಒದ್ದೆ ಆಗಿರ್ತಕ್ಕಂಥ ಚಿತ್ರಣವನ್ನು ಸಹ ಅವರು ಹೇಳ್ತಾರೆ. ಪಕ್ಕದಲ್ಲೇ ಒಂದು ಏನು ಚಿಕನ್ ಮಟನ್ ಅಂಗಡಿ ಇರ್ತಕ್ಕಂಥದ್ದು, ಅದರ ತ್ಯಾಜ್ಯನು ಈ ಮಳೆ ನೀರಿನಿಂದಾಗಿ ಕೊಚ್ಕೊ ಹೋಗ್ತಕ್ಕಂಥದ್ದು ಎಲ್ಲ ಸನ್ನಿವೇಶಗಳಲ್ಲಿ ಇದೆ ಸರ್. ಹಾಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನಂದ್ರೆ, ತಾಲೂಕು ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಶೀಘ್ರವಾಗಿ ಇದನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ಅವರ ಒಂದು ನಿಲುವಾಗಿದೆ. ಥ್ಯಾಂಕ್ ಯು ಸೊ ಮಚ್.